ಬಿಜೆಪಿಯಿಂದ ಶಾಸಕ ಯತ್ನಾಳ್ ಉಚ್ಚಾಟನೆಯಾಗಿ ಬರೋಬ್ಬರಿ 4 ದಿನಗಳು ಕಳೆದಿದೆ. ಆದರೆ ಅವರ ಬೆಂಬಲಿಗರು, ಅಭಿಮಾನಿಗಳು ಇನ್ನೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ರೀತಿಯಾದಂತಹ ಉಚ್ಚಾಟನೆ ಆದ ಬಳಿಕ ಮೊದಲ ಬಾರಿಗೆ ಸ್ವಕ್ಷೇತ್ರಕ್ಕೆ ಯತ್ನಾಳ್ ಅವರು ಆಗಮಿಸಿದ್ದು ಅವರ ಅಭಿಮಾನಿಗಳು, ಬೆಂಬಲಿಗರು ಕಾತುರರಾಗಿದ್ದಾರೆ. ಮತ್ತೊಂದು ಕಡೆ ಇವರ ಪರವಾಗಿ ಪ್ರತಿಭಟನೆಗಳು ಕೂಡ ಮುಂದುವರೆದಿವೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಸ್ವಕ್ಷೇತ್ರಕ್ಕಿಂದು ಹಿಂದೂ ಹುಲಿ ಶಾಸಕ ಯತ್ನಾಳ್ ಆಗಮನ. ಉಚ್ಚಾಟನೆಯಾದ ಮೊದಲ ಬಾರಿಗೆ ಸ್ವಕ್ಷೇತ್ರಕ್ಕೆ ಆಗಮನ. ಯತ್ನಾಳ್ಗಾಗಿ ಕಾಯುತ್ತಿರುವ ಬೆಂಬಲಿಗರು, ಅಭಿಮಾನಿಗಳು. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆಯಾದ ನಂತರ ಸ್ವಕ್ಷೇತ್ರ ವಿಜಯಪುರ ನಗರಕ್ಕೆ ಈವರೆಗೂ ಹೆಜ್ಜೆ ಇಟ್ಟಿಲ್ಲ. ಉಚ್ಚಾಟನೆಯ ನಂತರ ದೆಹಲಿಯಿಂದ ನೇರವಾಗಿ ಕಲಬುರಗಿ ಜಿಲ್ಲೆಯ ಚಿಂಚೋಳಿಯ ಸಕ್ಕರೆ ಕಾರ್ಖಾನೆಯ ಗೆಸ್ಟ್ ಹೌಸ್ನಲ್ಲಿ ವಾಸ್ತವ್ಯ ಹೂಡಿದ್ದರು. ಅಲ್ಲದೆ ಯಾರೊಬ್ಬರ ಕರೆ ಸ್ವೀಕರಿಸದೆ ಒಂದು ದಿನ ಮೌನಕ್ಕೆ ಶರಣಾಗಿ ಮತ್ತೆ ಬೆಂಗಳೂರಿಗೆ ತೆರಳಿ ತಮ್ಮ ಗುಂಪಿನ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಸೇರಿದಂತೆ ಇತರರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದರು. ಯಾವುದೇ ಪ್ರತಿಕ್ರಿಯೆ ನೀಡದೆ ಮಾಧ್ಯಮದವರಿಂದ ದೂರ ಕಾಯ್ದುಕೊಂಡ್ರು. ಆದರೆ ಯತ್ನಾಳ್ ನಿನ್ನೆ ಮತ್ತೆ ಅಖಾಡಕ್ಕೆ ಇಳಿದು ಯಡಿಯೂರಪ್ಪ, ವಿಜಯೇಂದ್ರ ವಿರುದ್ಧ ತಮ್ಮದೇ ಶೈಲಿಯಲ್ಲಿ ಗುಡುಗಿ ಯುಗಾದಿಯಿಂದಲೇ ಇಬ್ಬರ ಅಂತ್ಯ ಪ್ರಾರಂಭ ಅಂತ ಭವಿಷ್ಯ ನುಡಿದು ಎಚ್ಚರಿಕೆ ನೀಡಿದ್ದಾರೆ. ಯಡಿಯೂರಪ್ಪ ಅವನ ಮಗ ಕೂಡಿ ಇದು ಉಚ್ಚಾಟನೆಗೆ ಹೈಕಮಾಂಡ್ ಅದರ ಮೇಲೆ ಒತ್ತಡ ತಂದು ನನ್ನ ಇವನು ಉಚ್ಚಾಟನೆ ಮಾಡಿದ್ರೆ ಲಿಂಗಾಯತರು ಎಲ್ಲ ಬಿ ಜೆ ಪಿಯಿಂದ ಬಿಟ್ಟು ಹೋಗ್ತಾರೆ, ಹಂಗೆ ಗಲಾಟೆ ಮಾಡಿಸಿದ್ದಾರೆ. ನನ್ನ ತುಳಿಲಿಕ್ಕೆ ಕಾರಣಕರ್ತರು ನಾಶ ಆಗ್ತಾರೆ. ಅದು 3ನೇ ಬಾರಿ. ಮನೆಯಲ್ಲಿ ಕುಂಡ್ರೋದಿಲ್ಲ, ಇಡೀ ರಾಜ್ಯ ಸುತ್ತೀನಿ. ನಾನು ಈಶಾನ್ಯ ಭಾಗ ಬಿದರ್ನಿಂದ ಪ್ರಾರಂಭ ಮಾಡ್ತೀನಿ, ಚಾಮರಾಜನಗರವರೆಗೆ, ಕೋಲಾರನಿಂದ ಕೊಡಗುವವರೆಗೆ ಎಲ್ಲ ಕಡೆನೂ ಇವತ್ತು ಅಭಿಮಾನಿಗಳು ಫೋನ್ ಮಾಡ್ತಾ ಇದ್ದಾರೆ, ಮೆಸೇಜ್ ಮಾಡ್ತಾ ಇದ್ದಾರೆ. ಆ ಕುಟುಂಬ ಈ ರಾಜಕಾರಣದಿಂದ ಮುಕ್ತ ಮಾಡ್ತೀವಿ. ರಾಜ್ಯ ತಿರುಗುತ್ತೇನೆ, ಜನರ ಬಳಿ ಹೋಗ್ತೇನೆ, ಬಿಜೆಪಿಗೆ ಬರುತ್ತೇನೆ, ಕುಟುಂಬ ರಾಜಕಾರಣ ಮುಗಿಸ್ತೇನೆ. ಯಡಿಯೂರಪ್ಪ, ವಿಜಯೇಂದ್ರ ವಿರುದ್ಧ ಯತ್ನಾಳ್ ಕಿಡಿ. ಶಾಸಕ ಯತ್ನಾಳ್ ಅವರ ಈ ವಾರ್ ಟಾಕ್ ನಿಂದ ಮತ್ತೆ ಅವರ ಅಭಿಮಾನಿಗಳಲ್ಲಿ, ಬಿಜೆಪಿ ಕಾರ್ಯಕರ್ತರಲ್ಲಿ ಉತ್ಸಾಹ ಮೂಡಿದೆ. ರಾಜ್ಯ ತಿರುಗುತ್ತೇನೆ, ಜನರ ಬಳಿ ಹೋಗ್ತೇನೆ, ಮತ್ತೆ ಮರಳಿ ಬಿಜೆಪಿಗೆ ಬರ್ತೇನೆ, ವಂಶ ಪಾರಂಪರೆಯ ರಾಜಕಾರಣ ಮುಗಿಸ್ತೀನಿ ಅಂತ ಗುಡುಗಿದ್ದಾರೆ. ಯತ್ನಾಳ್ ಮರಳಿ ಸ್ವಕ್ಷೇತ್ರಕ್ಕೆ ಬರುತ್ತಿರುವುದರಿಂದ ಮುಂದಿನ ಹೋರಾಟದ ಬಗ್ಗೆ ರೂಪುರೇಷೆ ತಯಾರಾಗಲಿದೆ. ಜೊತೆಗೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರಗೆ ಯಾವ ರೀತಿ ಹೆಣೆಯಬೇಕು ಅಂತ ಕೂಡ ಪ್ಲಾನ್ ಸಿದ್ಧವಾಗಲಿದೆ. ಇನ್ನು ಪಂಚಮಸಾಲಿ ಸಮಾಜದ ಗುರುಗಳಾದ ಜಯ ಮೃತ್ಯುಂಜಯ ಸ್ವಾಮೀಜಿ ಹೈಕಮಾಂಡ್ಗೆ ಯತ್ನಾಳ್ ಉಚ್ಚಾಟನೆಯ ಮರುಪರಿಶೀಲನೆಗೆ ದಿನಾಂಕ 10ರವರೆಗೆ ಡೆಡ್ಲೈನ್ ನೀಡಿದ್ದಾರೆ. ಏಪ್ರಿಲ್ 14ನೇ ತಾರೀಕು ಒಳಗಾಗಿನೇ ಕೂಡಲೇ ಉಚ್ಚಾಟನೆ ಆದೇಶವನ್ನು ವಾಪಸ್ ಪಡೆದೇ ಹೋದರೆ 13ನೇ ತಾರೀಕು ಬೃಹತ್ ರಾಜ್ಯ ಮಟ್ಟದ ಪ್ರತಿಭಟನಾ ಸಮಾವೇಶವನ್ನು ಬೆಳಗಾವಿಯಲ್ಲಿ ಮಾಡುವಂಥ ಪ್ರಯತ್ನ ಮಾಡ್ತಿದ್ವಿ. ಆ ಪಕ್ಷದ ವರಿಷ್ಠ ಏನಾದರೂ ಮಾತುಕತೆ ಕರೆದ್ರೆ ನಮ್ಮ ಸಮಾಜ ಮುಖಂಡರ ಜೊತೆ ನಾವು ಮಾತುಕತೆ ಹೋಗ್ತೀವಿ. ಒಟ್ಟಾರೆ ಯತ್ನಾಳ್ ಹಾಗೂ ಅಭಿಮಾನಿಗಳ ಜುಗಲ್ಬಂದಿ ಇಂದು ನಡೆಯಲಿದ್ದು ವಿಜಯಪುರದಿಂದಲೇ ಮುಂದಿನ ಹೋರಾಟದ ರಣಕಹಳೆ ಮೊಳಗಲಿದೆ. ಪುರುಷೋತ್ತಮ ಕುಲಕರ್ಣಿ, ಪಬ್ಲಿಕ್ ಟಿವಿ, ವಿಜಯಪುರ.